ಅಂಥದ್ರಲ್ಲಿ ನಾವಿಷ್ಟೆಲ್ಲ ಕೇಳ್ಕೊತಾ ಇದ್ರು ಇಷ್ಟೊಂದು ಹಠ ಮಾಡಬೇಕಾ? ಯಾಕೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಎಲ್ಲೇ ಇದ್ರು ಚೆನ್ನಾಗಿರುವಂತ ಹಾರೈಸ್ತೀನಿ ಹೊರತು ಮನೆ ಬಿಟ್ಟು ಹೋಗುವಂತ ಹೇಳಲ್ಲಪ್ಪ. ನೀವು ಹೇಳ್ಕೊಟ್ಟಿದ್ದಾರೆ ನಡೀತೀನಿ. ನನಗೂ ಅಮ್ಮ ಇದ್ದಾರೆ ಅಂತ ಅವಾಗವಾಗ ನೆನ್ಪು ಮಾಡ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಜೊತೆ ಒಂದು ಫೋಟೋ ತಗೊಳ್ಳ. ಇಂಥ ಸಮಯದಲ್ಲಿ ಎಂಥ ಪ್ರಶ್ನೆ ಕೇಳ್ತಿದ್ಯಪ್ಪ? ಅದು ಯಾವ ಮುಖ ಇಟ್ಕೊಂಡು ನಿನ್ನ ಫೋಟೋಗೆ ನಗು ಮುಖ ಕೊಡ್ಲಿ ನಾನು? ನಿಮ್ಮ ಮಗಂಗೋಸ್ಕರ ಕಷ್ಟ ಆದರೂ ಇಷ್ಟಪಟ್ಟು ಒಂದು ಫೋಟೋ ತೆಗೆಸ್ಕೊಡ್ತೀರಾ ಪ್ಲೀಸ್? ನಿಮ್ಮ ಜೊತೆ ಫೋಟೋ ತೆಗೆಸ್ಕೊಂಡಿದ್ದು ದೇವ್ರ ಹತ್ರನೇ ಫೋಟೋ ತೆಗೆಸ್ಕೊಂಡು ಆಗುತ್ತೆ. ಯೋಚನೆ ಮಾಡಿಬಿಡಿ. ನನ್ನಿಂದ ಗೊತ್ತಿದ್ದೋ ಗೊತ್ತಿಲ್ಲ ಇನ್ನೊಂದು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ನೋಡಿ ಮೇಷ್ಟ್ರೆ, ನಾನೊಬ್ಳು ದಂಡ ಪಿಂಡ. ಇಷ್ಟು ವರ್ಷದಿಂದ ನಮ್ಮಣ್ಣ ನನಗೆ ಅನ್ನ ಹಾಕ್ತಿದ್ದಾನೆ. ನೀವೊಬ್ರು ನಮ್ಮಣ್ಣನಿಗೆ ಹೆಚ್ಚಾಗ್ಬಿಡ್ತಿದ್ರಾ ಹೇಳಿ? ಖಂಡಿತ ಇಲ್ಲ. ಅಷ್ಟೊತ್ತಿಂದ ನಮ್ಮಣ್ಣ ಅದಕ್ಕೆ ಎಲ್ಲೂ ಹೋಗಬೇಡಿ, ಇಲ್ಲೇ ಇರಿ ಅಂತ ಅಷ್ಟು ಗೋಗರೆದ್ರು ನೀವು ಅವ್ರ ಮಾತನ್ನ ಕೇಳ್ತಾ ಇಲ್ಲ. ಇನ್ನು ನನ್ನ ಮಾತನ್ನು ಕೇಳ್ತೀರಾ ಅಂತ ಅದಕ್ಕೆ ನಾನು ಸ್ವಲ್ಪ ಸುಮ್ಮನಾಗ್ಬಿಟ್ಟೆ. ನನ್ನನ್ನು ತಪ್ಪಾಗಿ ತಿಳ್ಕೊಬೇಡಿ. ನಮ್ಮಣ್ಣ ಹೇಳ್ದಾಗೆ ಇದು ನಿಮ್ಮನೆ. ನಿಮಗೆ ಯಾವಾಗ ಬರ್ಬೇಕನ್ಸಿದ್ರು ಬನ್ನಿ. ಸರಿ. ಏನ್ ಮಿಸ್ಟ್ರೆ, ಎಲ್ಲ ಬ್ಯಾಗ್ ಎತ್ಕೊಂಡು ಹೊರಟಿರೋ ಆಗಿದೆ? ನಾವ್ ಯಾರು ಹೇಳಿದ್ರು ಕೇಳ್ದೆ ಮೇಷ್ಟ್ರು ಮನೆ ಬಿಟ್ಟು ಹೋಗ್ತಿದಾರ ಕಣೋ. ಬಾಯ್ ಬಾಯ್. ಈ ಕಟೌಟು ನಿನ್ನ ಕನಸಿಗೆ ಒಂದು ಚಿಕ್ಕ ಝಲಕ್ ಅಷ್ಟೇ. ನೀನು ನೋಡ್ತಾ ಇರು, ಇಡೀ ಮುಂಬೈ ಥಿಯೇಟರ್ಗಳ ಮುಂದೆ ನಿನ್ನ ಕಟೌಟ್ ರಾರಾಜಿಸಬೇಕು. ಇಟ್ಸ್ ಮೈ ಪ್ರಾಮಿಸ್. ಹಾಗೆ ಹೇಳ್ಬೇಡ ದೀಪ. ನೀನ್ ತಪ್ಪು ಮಾಡಿದ್ಯಾ ನಿಜ, ಅದಕ್ಕೆ ನಾನು ಬೈದೆ. ಆದ್ರೆ ನಿನ್ನ ಉದ್ದೇಶ ತಪ್ಪಾಗಿರಲಿಲ್ಲ. ರಾಹುಲ್ ಬಗ್ಗೆ ಹೇಳಿ ಅವನನ್ನ ಹೊಗಳಿ ಮಾತುಕತೆ ಮೂಲಕ ಆಗಿರೋ ತಪ್ಪನ್ನ ಸರಿ ಮಾಡ್ಬೋದು, ನಮ್ಮಿಬ್ಬರನ್ನ ಒಂದು ಮಾಡ್ಬೋದು ಅಂತ ನೀನು ಅನ್ಕೊಂಡಿದ್ದೆ. ಆದರೆ ಹಿಂದೆ ಆಗಿದ್ದನ್ನ ಮನಸ್ಸಲ್ಲೇ ಇಟ್ಕೊಂಡು ದ್ವೇಷ ಸಾಧಿಸಿ ಮತ್ತೆ ಅವನ್ನ ಅವಮಾನ ಮಾಡಿ ಕಳಿಸ್ತಾರೆ ಅಂತ ನಿನಗೆ ಹೇಗೆ ಗೊತ್ತಿತ್ತು? ಈ ಸಲ ಚಿರು ಅದಕ್ಕೆ ಸುಮ್ಮನೆ ಇದ್ರು. ಅವ್ರ ಜಾಗದಲ್ಲಿ
ಅಪ್ಪ ಮತ್ತು ಚಿರು ನಿಂತು ಅವನಿಗೆ ಅವಮಾನ ಮಾಡಿ ಮತ್ತೆ ಕಳಿಸಿದ್ರು. ಅದೇ ನನಗೆ ತುಂಬ ನೋವಾಗ್ತಿರೋದು ದೀಪ. ಇಲ್ಲ ಅಕ್ಕ, ನೀವು ಸೌಂದರ್ಯ ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ಇವತ್ತು ನಡೆದಿದ್ದ ಘಟನೆಯಲ್ಲಿ ಅವರು ಸುಮ್ಮನಿದ್ದೇ ಗೆಲುವು ಸಾಧಿಸಿದ್ದಾರೆ. ಏನು ಹೇಳ್ತಿದ್ಯಾ? ಹೌದು ಅಕ್ಕ, ರಾಹುಲ್ ಅಣ್ಣನ ಬಗ್ಗೆ ಅವ್ರಿಗೆ ಮುಂಚೆನೇ ಎಲ್ಲ ಗೊತ್ತಾಗಿತ್ತು. ನೀವು ರಾಹುಲ್ ಅಣ್ಣ ಒಂದಾಗಿರೋದಾಗಲಿ, ನಮ್ಮ ಅಪ್ಪ ಅಮ್ಮನ ಜೊತೆ ಅವ್ರನ್ನ ಮನೆಗೆ ಕರೆಸೋದಾಗಲಿ ಅವ್ರು ಎಲ್ಲ ತಿಳ್ಕೊಂಡಿದ್ರು. ಆದರೂ ಅದ್ರ ಬಗ್ಗೆ ಯಾರ ಹತ್ರನೂ ಹೇಳಿದೆ ಸುಮ್ಮನೆ ಇದ್ದರು. ಯಾಕಂದರೆ ರಾಹುಲ್ ಅಣ್ಣ ಮನೆಗೆ ಬಂದಾಗ ಅವ್ರ ವಿರೋಧವಾಗಿ ಮಾವ ಮತ್ತು ಚಿರು ಅವ್ರು ಮಾತಾಡ್ತಾರೆ ಅನ್ನೋ ಸತ್ಯ ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ತಾನು ಒಳ್ಳೆಯವರಾಗಿ ಮಾವ ಮತ್ತು ಚಿರು ಅವ್ರನ್ನ ಕೆಟ್ಟವರಾಗಿ ಮಾಡಿದ್ದಾರೆ. ಈ ಸತ್ಯನ ನನ್ನ ಗಂಡನಿಗೋ ಮಾವನಿಗೋ ಹೇಳಕ್ಕೆ ಹೋದರೆ ಅವರು ರಾಹುಲ್ ಅಣ್ಣನೇ ಸರಿ ಇಲ್ಲ ಅಂತಿದ್ದಾರೆ. ಅವರಿಬ್ಬರು ಈ ಮನೆ ಸೊಸೆ ಸೌಂದರ್ಯ ಅವ್ರನ್ನ ಬಿಟ್ಕೊಡ್ತಿಲ್ಲ. ನಲ್ಲಿ ನನ್ನ ಹಣೆ ಬರ ಸರಿ ಇಲ್ಲ. ಮತ್ತೆ ನನಗೆ ರಾಹುಲ್ ಸಿಗ್ತಾನೆ, ಅವ್ನು ನಮ್ಮ ಮದುವೆ ಆಗ್ತೀನಿ ಅಂತ ಇದ್ದಿದ್ದು ಒಂದು ಆಸೆನೂ ಮಣ್ಪಾಲಾಯಿತು. ಇನ್ಮೇಲೆ ಅವನ ಮದುವೆ ಆಗಬೇಕು ಅನ್ನೋ ಕನಸಿಗೆ ಕೊಳ್ಳಿ ಇಡಬೇಕು ಅಷ್ಟೆ.